ನಿಮ್ಮ ಎಂಪಿ ಯಾರಾದ್ರೂ ಒಳ್ಳೇದು? ಡಿ.ಕೆ. ಸುರೇಶ್. ನಮ್ಗೆ ಯಾರು ನಮ್ಗೆ ಅನುಕೂಲ ಚೆನ್ನಾಗಿ ಮಾಡ್ಕೊಡ್ತಾರೆ ಅವರು ಹೋದ್ರೆ ಒಳ್ಳೇದು. ಬೆಂಗಳೂರು ಗ್ರಾಮಾಂತರ ನೋಡುವ ಅಷ್ಟೇ, ಹಳ್ಳಿಗೆ ಮಂಜುನಾಥ್ ಅನ್ನೋದು ಯಾರು ಗೊತ್ತಿಲ್ಲ. ಡಿ.ಕೆ. ಸುರೇಶ್ ಅವರೇ ಭಾರತದ ನಂಬರ್ 1 ಸಂಸದ ಅಂತ ಮೋದಿ ಅವರೇ ಅವರಿಗೆ ಬಿರ್ತು ಕೊಟ್ಟಿದ್ದಾರೆ. ನಾವು ಡಿ.ಕೆ. ಸುರೇಶ್ ಬೆಂಬಲಿಸ್ತೀವಿ. ಪ್ರತಿಯೊಬ್ಬರು ಗುರುತಿಸ್ತಾರೆ, ಪ್ರತಿಯೊಬ್ಬರು ಕೆಲಸ ಮಾಡ್ಕೊಡ್ತಾರೆ. ಕುಮಾರಸ್ವಾಮಿ ಅವರಿಗೆ 30 ವರ್ಷ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕುಮಾರಸ್ವಾಮಿ ಅವರು ರಸ್ತೆ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡಿಲ್ಲ ಅವರು? ನಮ್ಮಲ್ಲಿ 100 ಮನೆ ಇದೆ ಮೇಡಮ್, ಆ 100 ಮನೆ ಹೆಚ್ಚು ಕಮ್ಮಿ ಒಂದು 80 ಮನೆ ಕಾಂಗ್ರೆಸ್. ನಿಮ್ಮ ಪ್ರಧಾನಿ ಯಾರಾದ್ರೂ ಒಳ್ಳೇದು ಅಂತ ಅನ್ಸುತ್ತೆ ನಿಮ್ಗೆ? ರಾಹುಲ್ ಗಾಂಧಿ ಆದ್ರೆ ಒಳ್ಳೇದು. ಅವ್ರು 108 ಜನ ನೋಡಿ ಮಾತಾಡ್ಬೋದು ಅಷ್ಟೇ. ನಮ್ಗೆ ರಾಹುಲ್ ಗಾಂಧಿ ಬೆಸ್ಟ್, ಬೆಟರ್ ದನ್ ಗುಡ್. ಮನಮೋಹನ್ ಸಿಂಗ್ 10 ವರ್ಷ ಪ್ರಧಾನಿ ಆದಾಗ ನಂಬರ್ 1 ಕೆಲಸ ಮಾಡ್ತಾರೆ. ಮೋದಿ ಅವರು 10 ವರ್ಷ ಮುಂದೆ ಏನ್ ಮಾಡಿದ್ದಾರೆ? ಶಕ್ತಿ ಯೋಜನೆ ಮಾಡಿದ್ರಿಂದ ಈ ಸರ್ಕಾರಕ್ಕೆ ಲಾಸ್ ಏನಾಗಿಲ್ವಲ್ಲ. ಮುಜರಾಯಿಕೆ ದುಡ್ಡು ಬರ್ತಾ ಇದೆ, ದೇವಸ್ಥಾನಗಳಿಗೆ ಹೋಗಿ ದುಡ್ಡು ಬರ್ತಾ ಇದೆಯಲ್ಲ. ರಾಮ ಮಂದಿರ ಇನ್ನು ಕೆಲಸ ಪೂರ್ಣಗೊಂಡಿಲ್ಲ. ಸರ್ಕಾರ ಅಧಿಕಾರ ಸಲುವಾಗಿ ಅವ್ರ ಅಧಿಕಾರ ಇದ್ದಂಗೆ ಅವರು ಇನಾಗ್ರೇಷನ್ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಯಾವತ್ತೂ ಅವ್ರು ನೋಡಲ್ಲ, ಯಾವತ್ತೂ ಎಲ್ಲ ಸಂದರ್ಭದಲ್ಲಿ ಬಂದು ನೋಡ್ತಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಿಮ್ಮ ಎಂಪಿ ಯಾರಾದ್ರೂ ಒಳ್ಳೇದು? ಡಿ.ಕೆ. ಸುರೇಶ್. ಸರ್, ಡಾಕ್ಟರ್ ಮಂಜುನಾಥ್ ಅವರು ಕೂಡ ಬಿಜೆಪಿಯಿಂದ ಆಯ್ಕೆಯಾಗಿದ್ದ ಅಭ್ಯರ್ಥಿ ಆಗಿದ್ದಾರೆ. ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಹೃದಯೋಗ ತಜ್ಞರಾಗಿದ್ದಾರೆ, ಹಲವಾರು ಬಡವರಿಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ಅವ್ರು ಯಾಕೆ ಆಗಬಾರ್ದು? ಅವ್ರು ಯಾರಿಗೆ ಹೆಲ್ಪ್ ಮಾಡಿದ್ರು ಅಂತ ನಮ್ಗೊಂತಿಲ್ಲ ಮೇಡಮ್. ನಮಗಂತೂ ನಾವೇನು ಹೆಲ್ಪ್ ತಗೊಳ್ಳಿಲ್ಲ. ಅವ್ರ ಮುಖ ಪರಿಚಯ ನಮ್ಗೆ ಯಾವತ್ತೂ ಇಲ್ಲ. ಇದೇ ಫಸ್ಟ್ ಟೈಮ್ ಅವರು ರಾಜಕೀಯಕ್ಕೆ ಅಂತ ಹೇಳಿರೋದು. ಅವರು ರಾಜಕೀಯಕ್ಕೆ ಬರದೇ ಒಳ್ಳೆದು, ಯಾಕಂದ್ರೆ ಅವ್ರು ತುಂಬ ಹೆಸರಿದೆ ಅವ್ರಿಗೆ. ಯಾಕೆ ಜಯದೇವ್ ಹಾಸ್ಪಿಟ್ಲ್ ಒಬ್ಬ ನಿರ್ದೇಶಕ ಅಂತಂದರೆ ಅವ್ರಿಗೆ ಹೋದಂಥ ಸ್ಥಾನ ಇದೆ, ಅವ್ರಿಗೆ ಒಂದು ಗೌರವ ಐತೆ. ಆದ್ದರಿಂದ ಅವರು ರಾಜಕೀಯಕ್ಕೆ ಬಂದಿರೋದೇ ಒಳ್ಳೆದಾಗಿತ್ತು. ರಾಜಕೀಯ ಬಂದಮೇಲೆ ಅವರು ತಪ್ಪಾಯಿತು ಅನ್ಸುತ್ತೆ. ಅವರು ಮಾಮೂಲಿ ಇದ್ರೆ ಅವ್ರು ಒಳ್ಳೆ ಹೆಸರಿರೋದು ಅವ್ರಿಗೆ. ಅವರು ಒಳ್ಳೆ ಕಾರ್ಯ ಆಸ್ಪತ್ರೆಯಲ್ಲಿ ಮಾತ್ರ ಸೀಮಿತವಾಗಿರ್ಬೇಕು ಅಂತನಾ? ಅವ್ರು ಆಸ್ಪತ್ರೆ ಅಷ್ಟೇ ಸೀಮಿತವಾಗಿ ಮಾಡಿದ್ದಾರೆ ಅಷ್ಟೇ. ಅವರು ಊರ್ ಜನಕ್ಕೆ ಇವತ್ತುವರೆಗೂ ಯಾರು ಬಂದು ಅವ್ರ ಮುಖ ಪರಿಚಯ ಇಲ್ಲ. ಇಡೀ ಹಳ್ಳಿ 8 ತಾಲೂಕಿನಲ್ಲಿ ಅವ್ರು ಇರುವವರೆಗೂ ಯಾರು ನೋಡಿ, ಸಿಟಿಲಿ ನೋಡಿರ್ಬೋದು ಅಷ್ಟೇ. ಅವರು ಬೆಂಗಳೂರು ಗ್ರಾಮಾಂತರ ನೋಡ್ಬೋದು ಅಷ್ಟೇ. ಹಳ್ಳಿಗೆ ಮಂಜುನಾಥ್ ಅನ್ನೋದು ಯಾರು ಗೊತ್ತಿಲ್ಲ. ಡಿ.ಕೆ. ಸುರೇಶ್ ಅವರೇ ಯಾಕೆ ನಂಬರ್ 1 ಸಂಸದ ಅಂತ ಇಡೀ ಮೋದಿ ಅವರೇ ಅವ್ರಿಗೆ ಹೆಸರು ಕೊಟ್ಟಿದ್ದಾರೆ. ಇಡೀ ಭಾರತ ದೇಶ ನಂಬರ್ 1 ಸಂಸದ ಅಂತ. ಹಳ್ಳಿಗೂ ಪ್ರತಿಯೊಬ್ಬರಿಗೂ ಇರ್ಬೋದು, ಒಂದು ಕೆರೆ ಆಗಿರ್ಬೋದು, ಕುಂಟೆ ಆಗಿರ್ಬೋದು, ಪ್ರತಿಯೊಂದು ಮನೆ ತವಿಂದ ಇರ್ಬೋದು, ಒಂದು ಗ್ರಾಂಟಿಂದ ಇರ್ಬೋದು, ಪ್ರತಿಯೊಂದು ಏನು ರೈತರಿಗೆ ಅನುಕೂಲ. ಬೋರ್ ಹಾಕೋದ್ರಿಂದ ಒಬ್ಬ ಬೋರ್ ಹಾಕಿದ್ರೆ ಅವರು ಪಂಪ್ ಸೆಟ್ ತವಿಂದ ಅತಿ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಅವರು ಭಾರತದ ನಂಬರ್ 1 ಸಂಸದ ಅಂತ ಮೋದಿ ಅವರೇ ಅವ್ರಿಗೆ ಬಿರ್ತು ಕೊಟ್ಟಿದ್ದಾರೆ. ಇಲ್ಲಿನ ಒಂದು ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಾ ಇದೆ. ಈಗ ಅವರು ಸಿಟ್ಟಿಂಗ್ ಎಂಪಿ ಆಗಿದ್ದಾರೆ. ಅವರ ಒಂದು ಆಡಳಿತದಲ್ಲಿ ಅಥವಾ ಅವರ ಒಂದು ಕಾರ್ಯ ನಿರ್ವಹಿಸ್ತಾ ಇರುವಂತಹ ರೀತಿಯಲ್ಲಿ ಎಲ್ಲ ತರದ ಅಭಿವೃದ್ಧಿಗಳು ಆಗ್ತಾ ಇದೆ ಅಂತ ಅನ್ನಿಸ್ತಿದೆಯಾ ನಿಮ್ಗೆ? ಹೇಗೆ ನಂಬರ್ 1 ಆಗಿ ಕೆಲಸ ಮಾಡ್ತಾವ್ರೆ. ಸರ್, ರಸ್ತೆ ಬಗ್ಗೆ ಏನೋ ಮಾತಾಡಿದ್ರು ಹೆಣ್ಮಕ್ಳು. ರಸ್ತೆ ಬಗ್ಗೆ ಮೇಡಮ್, ಇದೇ ಅಧಿಕಾರ ನಾವು ಕುಮಾರಸ್ವಾಮಿ ಅವರಿಗೆ 30 ವರ್ಷ ಅಧಿಕಾರ ಕೊಟ್ಟಿದ್ದೆ. ನಾವು ಕುಮಾರಸ್ವಾಮಿ ಅವ್ರ ಅಧಿಕಾರ ಕೊಟ್ಟಿದ್ಮೇಲೆ ನಾವು ಕುಮಾರಸ್ವಾಮಿ ಅವರು ರಸ್ತೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ ಅವರು 30 ವರ್ಷ? ಈಗ ನಮ್ಮ ಇಕ್ಪಲ್ಯೂಷನ್ ರಾಮನಗರ ವಿಧಾನಸಭೆ ಇಕ್ಪಲ್ಯೂಷನ್ ಬಂದಮೇಲೆ ಅವರು ಭೂಮಿ ಪೂಜೆಯಲ್ಲಿ ರೋಡ್ ಪೂಜೆ ಎಲ್ಲ ಮಾಡಿದ್ದಾರೆ. ಈಗ ನೀತಿ ಸಂವಿಧಾನದಿಂದ ಕೆಲಸ ಶುರು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆ, ಸಿಮೆಂಟ್ ರೋಡ್, ಟಾರ್ ರೋಡ್ ಎಲ್ಲ ಕೆಲಸ ನಡೀತಾ ಇದೆ. ಈಗ ಡಿ.ಕೆ. ಸುರೇಶ್ ಅವರು ಈ ಒಂದು ಕೆಲಸವನ್ನ ಮಾಡಬಾರ್ದಾಗಿತ್ತು ಅಥವಾ ಈ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು ನಮ್ಮ ಗ್ರಾಮಕ್ಕೆ ಅನ್ನೋದಂಥದ್ದು ಯಾವ್ದಾದ್ರು ಒಂದು ವಿಚಾರ ಇದೆಯಾ? ಯಾವುದೇ ಇಲ್ಲ ಮೇಡಮ್. ಎಲ್ಲ ಕೆಲಸ ನಂಬರ್ 1 ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರು ಗುರುತಿಸ್ತಾರೆ, ಪ್ರತಿಯೊಬ್ಬರು ಕೆಲಸನ ಮಾಡ್ಕೊಡ್ತಾರೆ. ಎಮ್.ಎಲ್.ಎ ಅವರು ವಿಚಾರಕ್ಕೆ ಬಂದ್ರೆ ಎಮ್.ಎಲ್.ಎ ಅವರು ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ಕೊಂಡಿದ್ದಾರೆ. ಹೇಗೆ ಕೆಲಸ ಅವರು ಈಗ ಆಲ್ರೆಡಿ ಜನಪ್ರಿಯ ಶಾಸಕ ಅಂತಾನೆ ಹೆಸರು ತಗೊಂಡಿದ್ದಾರೆ. ಇಕ್ಪಲ್ಯೂಷನ್ ರಾಮನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ತಗೊಂಡು ಕೆಲಸ ಕಾರ್ಯಗಳು ಎತ್ಕೊಂಡು ಪ್ರತಿಯೊಂದು ಊರಿಗೂ ಈ ನಮ್ಮೂರು ಜಲ ಜೀವನ ಯೋಜನೆಯಲ್ಲಿ 40 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಸಿಮೆಂಟ್ ರಸ್ತೆಗೆ 5 ಲಕ್ಷ ರೂಪಾಯಿ ಒಂದು ಸ್ಯಾಂಕ್ಷನ್ ಆಗಿದೆ. ಒಂದು ಮೋರಿ ಕೆಲಸಕ್ಕೆ 5 ಲಕ್ಷ ರೂಪಾಯಿ ಆಗಿದೆ. 80 ಲಕ್ಷ ರೂಪಾಯಿ ಮೊನ್ನೆ ಭೂಮಿ ಪೂಜೆ ಮಾಡಿದ್ದೀವಿ. 15 ದಿವಸ ಭೂಮಿ ಪೂಜೆ ಮಾಡಿದ್ದೀವಿ. ಕೆಲವೊಂದು ಕಡೆ ಡಿ.ಕೆ. ಸುರೇಶ್ ಅವರಿಗೆ ಅಧಿಕಾರ ಕೊಟ್ಟು ಸಾಕಾಗಿದೆ, ಇವಾಗ ಒಂದ್ಸಲ ಡಾಕ್ಟರ್ಗೆ ಕೊಡೋಣ ಅಧಿಕಾರವ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅವ್ರು ವೈಯಕ್ತಿಕ ಮೇಡಮ್. ನಾವು ಡಿ.ಕೆ. ಸುರೇಶ್ ಬೆಂಬಲಿಸ್ತೀವಿ. ನಾವು ಡಿ.ಕೆ. ಸುರೇಶ್ನ ಬೆಂಬಲಿಸೋದು. ಇನ್ನೊಂದು ವಿಚಾರ ಅಂತಂದ್ರೆ, ಈ ಒಂದು ಊರಿನಲ್ಲಿ ಎಷ್ಟು ಮನೆ ಇದೆ? ಅವರೆಲ್ಲ ಏನಂತ ಹೇಳ್ತಾರೆ? ಕಾಂಗ್ರೆಸ್ ಅಂತ ಹೇಳ್ತಾರ ಅಥವಾ ಬಿಜೆಪಿ ಜೆಡಿಎಸ್ ಮೈತ್ರಿ ಅಂತ ಹೇಳ್ತಾರ? ನಮ್ಮಲ್ಲಿ 100 ಮನೆ ಇದೆ ಮೇಡಮ್. ಆ 100 ಮನೆ ಹೆಚ್ಚು ಕಮ್ಮಿ ಒಂದು 80 ಮನೆ ಕಾಂಗ್ರೆಸ್, 80-90 ಮನೆ ಕಾಂಗ್ರೆಸ್ ನಾವು. ಇದು ಒಂಥರ ಗಡಿ ಭಾಗ, ರಾಮನಗರ ಹಾಗೂ ಕನಕಪುರ ಗಡಿ ಭಾಗ ಆಗಿದೆ. ಸೊ ಈ ಒಂದು ವಿಚಾರಕ್ಕೆ ಅಭಿವೃದ್ಧಿ ಕೆಲಸಗಳು ಏನಾದ್ರು ಕುಂಠಿತವಾಗ್ತಾ ಇದೆಯಾ? ಹೇಗೆ? ಯಾವುದೇ ಗಡಿ ಭಾಗ ಅಲ್ಲ ಮೇಡಮ್. ಇದು ಸೆಂಟ್ರ್ ಪಾಯಿಂಟ್. ರಾಮನಗರ ಜಿಲ್ಲೆಗೆ ಅರಳಿ ತಾಲೂಕಿಗೆ ಸೆಂಟ್ರ್ ಪಾಯಿಂಟ್. ಯಾವುದೇ ಕೆಲಸ ಕಾರ್ಯ ಕುಂದುಕೊಳ್ತಾ ಎಲ್ಲ ಕೆಲಸ ಕರೆಕ್ಟಾಗಿ ನಡೀತಾ ಇದೆ ಮೇಡಮ್. ಯಾವ ಕೆಲಸ ಪೆಂಡಿಂಗ್ ಇಲ್ಲ. ಪ್ರತಿಯೊಬ್ಬರಿಗೂ ಏನು ತಲುಪಬೇಕು ಜನಗಳು, ಏನು ಅಧಿಕಾರ, ಏನು ಸರ್ಕಾರದಿಂದ ಏನು ತಲುಪಬೇಕು ಜನಗಳು ಪ್ರತಿಯೊಬ್ಬರು ತಲುಪ್ತಾ ಇದೆ. ಓಕೆ ಸರ್, ನಿಮ್ಮ ಪ್ರಧಾನಿ ಯಾರಾದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ನಮಗೆ ರಾಹುಲ್ ಗಾಂಧಿ ಆದ್ರೇ ಒಳ್ಳೇದು ಮೇಡಮ್. ನಮಗೆ ರಾಹುಲ್ ಗಾಂಧಿ ಅವರೇ ಯಾಕೆ? ರಾಹುಲ್ ಗಾಂಧಿ ಮೇಡಮ್ ಅವ್ರಿಗೆ ಆಲ್ರೆಡಿ ಮೋದಿ ಅವರು ಏನು ಮಾಡಿದ್ದಾರೆ, ಮೊನ್ನೆ ರೇಷ್ಮೆ ಏನೋ ಕೃಷಿ ಕಾಯ್ದೆ ಮಾಡಿರಲ್ಲ, ರೇಸ್ ಇದು ಏನೋ ಮಾರ್ಕೆಟ್ ಒಂದು ಕಾಯ್ದೆ ಮಾಡಿ ಮನೆಯೆಲ್ಲ ಗಲಾಟೆ, ಪಂಜಾಬ್ನೆಲ್ಲ ಗಲಾಟೆ ಮಾಡಿ ಅವ್ರು ಏನು ಅಂದ್ರೆ ಏನು ಮಾಡಿಲ್ಲ. ಅವರು ರಾಹುಲ್ ಗಾಂಧಿ ಅವರು ಜೋಡೋ ಯಾತ್ರೆ ಮಾಡಿ ಪ್ರತಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಕಾಶ್ಮೀರವರೆಗೂ ಜೋಡೋ ಯಾತ್ರೆ ಮಾಡಿ ಪ್ರತಿಯೊಬ್ಬರು ಕಷ್ಟ ಸುಖ ಸ್ಪಂದಿಸಿ ಮಾಡ್ತಿದ್ದಾರೆ. ಅವ್ರ ಪ್ರಧಾನಿ ಆದರೆ ನಮಗೆ ಒಳ್ಳೇದು ಮೇಡಮ್. ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗೋಕೆ ತುಂಬಾ ಜನರ ವಿರೋಧ ಇದೆ.
ಅವರು ಸರಿಯಾಗಿ ಮಾತಾಡಲ್ಲ, ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶದ ಮರ್ಯಾದೆ ಕಳೆದು ಬಂದಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಆಡ್ತಾರೆ ಕೆಲವೊಂದಿಷ್ಟು ಜನ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ವಿರೋಧ ಪಕ್ಷದವ್ರು ಯಾವ ರೀತಿ ಮಾತಾಡೋದು ಮೇಡಮ್, ಏನು ಮಾಡೋಕ್ಕಲ್ಲ. ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರಿಗೆ ಏನಾರು ಹೇಳ್ಬೋದು, ಅದೇ ಅದು ವಿಷಯ. ಅವೆಲ್ಲ ಕ್ಯಾಮ್ರಿ ಅಧಿಕಾರ ಕಾಂಗ್ರೆಸ್ ಎಲ್ಲ ಐತೆ, JDS BJP ವಿರೋಧ ಪಕ್ಷ ಏನು ಮಾತಾಡ್ತಾರೆ, ಅವ್ರು 108 ಜನ 108 ಮಾತಾಡ್ಬೋದು ಅಷ್ಟೇ. ನಮಗೆ ರಾಹುಲ್ ಗಾಂಧಿ ಬೆಸ್ಟ್, ಬೆಟರ್ ದೆನ್ ಇಸ್ ಗುಡ್. ಸರ್, ಅವರು ಈ ಸಲ ಅಂದರೆ ಇವಾಗ ಏನಾದರೂ ಚಾನ್ಸ್ ಸಿಕ್ಕರೆ ಪ್ರಧಾನಮಂತ್ರಿ ಆಗ್ತಾರೆ, ಅವರಿಗೆ ಸರಿಯಾದ ಒಂದು ಅವ್ರು ಇನ್ನೂ ಆಗಿಲ್ಲ, ರಾಜಕೀಯಕ್ಕೆ ಸರಿಯಾದ ಎಂಟ್ರಿ ಆಗಿಲ್ಲ ಅಂತಲೇ ಹೇಳಬಹುದು. ಇವಾಗ ಫಸ್ಟ್ ಅವರಿಗೆ ಅಧಿಕಾರ ಕೊಡೋದು, ಹಾಗಂತ ನೋಡೋದಾದರೆ ಅವರು ಚೆನ್ನಾಗಿ ಕಾರ್ಯವನ್ನು ನಿಭಾಯಿಸ್ತಾರಾ ಅಥವಾ ದೇಶವನ್ನು ಕಾಯ್ತಾರೆ ಅಂತ ಅನಿಸ್ತಾ ಇದೆ ನಿಮಗೆ? ಮನಮೋಹನ್ ಸಿಂಗ್ 10 ವರ್ಷ ಪ್ರಧಾನಿ ಆದಾಗ ನಂಬರ್ 1 ಕೆಲಸ ಮಾಡಿದ್ದಾರೆ. ಮನಮೋಹನ್ ಸಿಂಗ್ 10 ವರ್ಷ ಪ್ರಧಾನಿ ಆಗಿದ್ದಾಗ ನಂಬರ್ 1 ಕೆಲಸ ಮಾಡಿದ್ದಾರೆ. ಅದು ಇವ್ರು ಮೋದಿ ಅವರು 10 ವರ್ಷ ಮುಂದೆ ಏನು ಮಾಡಿದ್ದಾರೆ? ಸರ್, ಒಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ. ನೀವೇ ಹೇಳಿದ್ರಿ ರಾಹುಲ್ ಗಾಂಧಿ ಅವರಿಗೆ ಒಂದ್ಸಲ ಅಧಿಕಾರ ಕೊಟ್ಟು ನೋಡಬೇಕು ಅಂತ ಹೇಳಿದ್ರಿ. ಅದೇ ಒಂದು ಈ ಒಂದು MP ಒಂದು ಸಿಚುವೇಶನ್ ಬರೋದಾದ್ರೆ ನಮಗೆ DK ಸುರೇಶ್ 2 ವರ್ಷ ಇಷ್ಟು ವರ್ಷದಿಂದ ಗೊತ್ತು, ಡಾಕ್ಟ್ರಿಗೆ ಹೊಸಬ್ರು, ಅವ್ರಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ, ಯಾವ ಥರ ಸರ್? ನಾವು DK ಸುರೇಶ್ಗೆ ಬೆಂಬಲಿಸೋದು ನಾವು. ನಮ್ದು ಏನಿದೆ ನಮ್ಮ DK ಸುರೇಶ್ಗೆ ಬೆಂಬಲಿಸೋದು. ಪ್ರಧಾನಿ ನಮಗೆ ರಾಹುಲ್ ಗಾಂಧಿನೇ ಆಗ್ಬೇಕು. ನಮ್ಮ ರಾಹುಲ್ ಗಾಂಧಿ ಅವರಿಗೆ ಪ್ರಥಮವಾಗಿ ಅಧಿಕಾರವನ್ನ ಕೊಡಬಹುದು ಅಥವಾ ಡಾಕ್ಟರ್ ಮಂಜುನಾಥ್ಗೆ ಕೊಡೋ ಹಾಗಿಲ್ಲ ಅಂತನಾ? ಆ ಥರ ಅಲ್ಲ ಮೇಡಮ್, ರಾಹುಲ್ ಗಾಂಧಿ ಸರ್ಕಾರ ಬರಬೇಕಲ್ಲ ಮೇಡಮ್. ಈಗ 544 ML MP ಎಲ್ಲ ಅವ್ರಿಗೆ ಸ್ಥಾನ ಬಂದು ಅವರು ಆಯ್ಕೆ ಮಾಡ್ಕೋತಾರೆ, ಅವರೇ ಆಯ್ಕೋತಾರೆ, ಅವ್ರ ಕಮಿಟಿನ ಅವ್ರು ಆಯ್ಕೆ ಮಾಡ್ಕೋತಾರೆ ಅವರು ರಾಹುಲ್ ಗಾಂಧಿನ. ಓಕೆ ಸರ್, ಸಿದ್ದರಾಮಯ್ಯ ಕೊಟ್ಟಿರುವಂತಹ ಅಷ್ಟು ಸೌಭಾಗ್ಯಗಳಾಗಿರ್ಬಹುದು, ಗ್ಯಾರಂಟಿಗಳಾಗಿರ್ಬಹುದು ಇಷ್ಟ ಆಗಿದೆಯಾ? ಪ್ರತಿಯೊಬ್ಬರಿಗೂ ಅವ್ರ ಮನೆಗೆ ತಲುಪ್ತದೆ ಮೇಡಮ್. ಕೆಲವೊಂದು ಗಂಡಸರು ಹೇಳ್ತಾರೆ ದುಡ್ಡು ಕೊಟ್ಟು ಏನಾದರೂ ತಪ್ಪು ಮಾಡಿದ್ರು ಅವರು ಅಂತ ಹೇಳ್ತಾರೆ, ಹಾಗೆ ಫ್ರೀ ಕೊಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ? ಇಲ್ಲ ಮೇಡಮ್, ಇದೇ ಫ್ರೀನ ಅವರು ಹಿಂದೆ ಇದ್ದ ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ಮಾಡ್ಬೋದಾಗಿತ್ತ ರೈತರಿಗೆ, ಯಾಕೆ ಮಾಡ್ಕೊಳ್ಳಿಲ್ಲ? ಅಕ್ಕಿ ಭಾಗ್ಯ ಇರ್ಬೋದು, ಇಲ್ಲ ಈಗ ಒಂದು ಎಕ್ಸಾಂಪಲ್ಗೆ ಒಂದು ಅವ್ರ ಶಕ್ತಿ ಯೋಜನೆ, ಈಗ ಧರ್ಮಸ್ಥಳಕ್ಕೆ ಹೋಗ್ಬೇಕು ರೋಗಕಾಲ ಫ್ರೀ ಬಸ್, ಈಗ ಹೋಗಿ ಬರ್ಬೋದು ಅವ್ರಿಗೆ. ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಬೇಜಾನ್ ದುಡ್ಡು ಬರ್ತಾ ಇದೆ. ಮುಜರಾಯಿ ಇಲಾಖೆಗೆ ಆಗಿರ್ಬೋದು, ಪ್ರತಿಯೊಂದು ಸರ್ಕಾರದಿಂದ ದುಡ್ಡು ಬರ್ತದೆ. ಶಕ್ತಿ ಯೋಜನೆ ಮಾಡೋದ್ರಿಂದ ಏನು ಸರ್ಕಾರಕ್ಕೆ ಲಾಸ್ ಏನಾಗಿಲ್ವಲ್ಲ. ಮುಜರಾಯಿ ಇಲಾಖೆಯಿಂದ ದುಡ್ಡು ಬರ್ತಾ ಇದೆ, ದೇವಸ್ಥಾನಗಳಿಗೆ ಹೋಯ್ತಾ ದುಡ್ಡು ಬರ್ತಾ ಇದೆಯಲ್ಲ, ಪ್ರತಿಯೊಂದು ಜನಕ್ಕೆ ತಲುಪ್ತಾ ಇದೆ. ಪ್ರತಿಯೊಂದು ಕೆಲಸ ಆಗಿರ್ಬೋದು, ಪ್ರತಿಯೊಂದು ಅನುದಾನ ಎಲ್ಲ ತಲುಪ್ತದೆ ಮೇಡಮ್. ರಾಮ ಮಂದಿರ ವಿಚಾರಕ್ಕೆ ಬರೋದಾದ್ರೆ BJP ಸರ್ಕಾರ ಇದ್ದಾಗ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರು. ಈ ಒಂದು ಕಾರಣಕ್ಕೆ ಹಲವಾರು ಜನ ಮಾತನಾಡ್ಕೊಳ್ತಾ ಇದ್ದಾರೆ, ಈ ಒಂದು ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಈಗ ನೀವು ಹೇಳೋ ಪ್ರಕಾರ ರಾಮ ಮಂದಿರ ಇನ್ನೂ ಕೆಲಸ ಪೂರ್ಣಗೊಂಡಿಲ್ಲ. ಅವರು ಸರ್ಕಾರ ಅಧಿಕಾರದ ಸಲುವಾಗಿ ಅವ್ರ ಅಧಿಕಾರ ಇದ್ದಾಗೇ ಅವರು ಇನಾಗ್ರೇಷನ್ ಮಾಡ್ಕೊಂಡಿದ್ದಾರೆ. ಅದು ಪೂರ್ಣ ಕಳಿಸಿ ಮಾಡಿಸ್ಬೋದಾಗಿತ್ತಲ್ಲ. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಕಾಂಗ್ರೆಸ್ ಅಲ್ಲ BJP ಹಾಗೆ JDS ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನಮ್ಗೆ ಅವರು ವೈಯಕ್ತಿಕ ಮೇಡಮ್, ನಮ್ಗೆ ಸಂಬಂಧ ಇರಲ್ಲ. ನಮ್ದೇನಾದ್ರು ಕಾಂಗ್ರೆಸ್ ಪಕ್ಷ. ಓಕೆ, ಈಗ 28 ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ. ಈ 28 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಬೋದು, ಹಾಗೆ ಎಷ್ಟು ಕ್ಷೇತ್ರವನ್ನು BJP JDS ಮೈತ್ರಿ ಗೆಲ್ಬೋದು? ನಾವು 28 ಕ್ಷೇತ್ರನೂ ನಮ್ಗೆ ಕಾಂಗ್ರೆಸ್ ಬರಬೇಕು ಅಂತ ನಮ್ಮ ಆಸೆ ಮೇಡಮ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ MP ಯಾರಾದರೂ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ನಮ್ಮ ಕೆಲಸ ಮಾಡಿಕೊಟ್ಟವ್ರಿಗೆ ನಮ್ಗೆ ಒಳ್ಳೆಯವರು ಅಂತೀವಿ. ಈಗ ಇಲ್ಲ ಮೊನ್ನೆ DK ಸುರೇಶ್ ಬಂದು ರೋಡಿಂದ ಇದು ಮಾಡಿದ್ರು, ನಾವು ಮಾಡಿರೋ ಇಂಥವ್ರು ಮಾಡಿರೋ ಇಂಥವ್ರು ಒಳ್ಳೆಯವರು ಅಂತ ಹೇಳ್ತೀವಿ. ನೋಡಿ ಈಗ ನಮಗೆ ಮೋರಿಗೆ ಇಷ್ಟು ತೊಂದರೆ ಕುಂತದೆ, ಸೊಳ್ಳೆಗಳು ಕಡ್ದು ಕಾಯಿಲೆಗಳು ಉತ್ಪತ್ತಿ ಆಯ್ತವೆ, ಮಕ್ಕಳು ಮರಿ ಇದೈತೆ. ಇಲ್ಲಿ ಯಾರು ಬಂದು ನೋಡೋರಿಲ್ಲ. ಪಂಚಾಯತಿಗೆಲ್ಲ ಕಂಪ್ಲೇಂಟ್ ಮಾಡಿದ್ರು ಪಂಚಾಯತಿ ಬಂದು ನೋಡ್ತಾರೆ, ಸುಮ್ಮನೆ ಹೋಯ್ತಾರೆ, ಅಲ್ಲಿ ಆಳುಗಳು ಕಳಿಸ್ತಾರೆ, ಇಬ್ಬರನ್ನ ಕಷ ತೆಗೆದು ಕಳಿಸ್ತಾ ಇರ್ತಾರೆ. ಇಷ್ಟು ನಮಗೆ ತೊಂದರೆ ಕೊಡ್ತಾವ್ರೆ. ಅಂದರೆ ನಿಮಗೆ DK ಸುರೇಶ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು ಹೆಲ್ಪ್ ಮಾಡ್ತಾ ಇಲ್ಲ ಅಂತನಾ? ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ಸರ್, ಇನ್ನೊಂದು ವಿಚಾರ, ಈ ಒಂದು 2024 ಲೋಕಸಭಾ ಚುನಾವಣೆಯಲ್ಲಿ DK ಸುರೇಶ್ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿದ್ದಾರೆ, ಹಾಗೆ BJPಯಿಂದ ಡಾಕ್ಟರ್ ಮಂಜುನಾಥ್ ಅವರು ಅಭ್ಯರ್ಥಿಯಾಗಿದ್ದಾರೆ. ನಿಮ್ಗೆ ಯಾರು ಬಂದರೆ ಒಳ್ಳೆಯದು ಅಂತ ಅನ್ಸುತ್ತೆ? ನಮ್ಗೆ ಯಾರು ನಮ್ಗೆ ಅನುಕೂಲ ಚೆನ್ನಾಗಿ ಮಾಡಿಕೊಡ್ತಾರೆ ಅವ್ರಿಗೂ ಬಂದರೆ ಒಳ್ಳೆಯದು. ಯಾರು ಅನುಕೂಲ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅನಿಸ್ತಿದೆ? DK ಸೂರ್ಯರು ಒಂದು ಸತಿ ಬಂದು ಪಂಚಾಯತಿ ನೋಡಿದ ಅಷ್ಟೇ, ಪುನಃ ನಾವು ಇಲ್ಲಿ ಹಳ್ಳಿ ಮೇಲೆ ನೋಡಲಿಲ್ಲ. ಬಂದು ನೋಡಿ ನಮಗೆ ಅವ್ರನ್ನ ಸೆಲೆಕ್ಷನ್ ಕೇಳ್ಕೊತೀವಿ, ನೀವೆಲ್ಲ ತೋರಿಸ್ತೀವಿ, ನಮಗೆ ರಕ್ಷಣೆ ಮಾಡಿಕೊಟ್ರೆ ನಮ್ಗೆ ಅವ್ರಿಗೆ ಒಳ್ಳೆಯರು ಅಂತೀವಿ. ಸೊ ಇವಾಗ ನಿಮ್ಮ ತಲೆಯಲ್ಲಿ ಯಾರು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಅಂತ ಅನ್ಸುತ್ತೆ? ಅದೇ ನಮಗೆ ಬಂದು ಮಾಡಿಕೊಟ್ಟಿದ್ರೆ ನಮಗೆ ಇಂಥವ್ರು ಅಭಿವೃದ್ಧಿ ಮಾಡಿಕೊಡ ಅಂತ ಹೇಳ್ಬೋದು. ನಾವು ನೋಡಿ ಮಾಡಲಿವಲ್ಲ, ನಮಗೆ ಇಷ್ಟು ತೊಂದರೆ ಆಯ್ತಲ್ಲ, ನಾವು ಹೇಳ್ತಾ ಇದೀವಲ್ಲ. ಕಣ್ಣಲ್ಲಿ ನೋಡಿದ್ರೆ ಹೇಳ್ಬೋದಾಯ್ತು. ಹಾಗಾದ್ರೆ ಈಗ ಸಿಟ್ಟಿಂಗ್ MP ಅವರೇ ಇದ್ದಾರೆ, DK ಸುರೇಶ್ ಅವರೇ ಇದ್ದಾರೆ, ಅವರು ರಸ್ತೆಗಳನ್ನ ಸರಿಯಾಗಿ ಮಾಡ್ಕೊಡ್ತಿದ್ದಾರೆ. ಬಂದು ರಸ್ತೆಗಳೆಲ್ಲ ಇಲ್ಲಿ ಪ್ಯಾಚ್ ಎಲ್ಲ ಇದು ಮಾಡ್ಸವ್ರೆ, ಅವರು ನೋಡಿದ್ವಿ, ಚೆನ್ನಾಗಿ ಮಾಡಿದಿರಿ, ಮಾಡವ್ರೆ, ಇಲ್ಲ ಅಂತ ಹೇಳೋಕ್ಕಲ್ಲ. ಎಲ್ಲ ರೋಡೊಂದು ಮೊನ್ನೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟವ್ರೆ, ಕಣ್ಣಲ್ಲಿ ನೋಡಿದ್ದೆ, ಮಾಡವ್ರೆ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದರೆ ಅವರು ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಜನಸಾಮಾನ್ಯರ ಬಳಿ ಸಿಗ್ತಾ ಇದ್ದಾರೆ, ಹೇಗೆ? ಮಾಡವ್ರೆ ಮೊನ್ನೆ ಎಲೆಕ್ಷನ್ ಹೆಣ್ಸರುಗಳೆಲ್ಲ ಹೆಲ್ಪ್ ಮಾಡವ್ರೆ.
ಇವಾಗ ದುಡ್ಡೆಲ್ಲ ಹಾಕ್ತಾವ್ರೆ, ರೇಷನ್ ಕಾರ್ಡ್ಗೆಲ್ಲ ಹಾಕ್ತಾವ್ರೆ, ಮಾಡವ್ರೆ ಮಾಡಲ್ಲ ಅಂತ ಹೇಳಿದ, ಮಾಡಿಲ್ಲ ಅಂತೇನಿಲ್ಲ. ಮಾಡವ್ರೆ. ಈಗ ಡಾಕ್ಟರ್ ಮಂಜುನಾಥ್ ಅವರು ಆರೋಗ್ಯ ತಜ್ಞರಾಗಿದ್ದಾರೆ, ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಈಗ ಫಸ್ಟ್ ಟೈಮ್ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಾವು ನೋಡ್ರೆ ಇವತ್ತೇ ಅವ್ರ ಮಗಂತ ನೋಡಲಿಲ್ಲ, ನೋಡಿದ್ಮೇಲೆ ಹೇಳ್ತೀವಿ ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಟ್ಟವ್ರೆ. ನೋಡಿದ್ರೆ ನಾವು ಏನು ಮಾಡೋಣ, ಯಾವತ್ತೋ ಒಂದು ದಿನ ನೀವು ಬಂದಿರಿ, ನೀವು ಮಾತಾಡ್ತೀವಿ, ಯಾವತ್ತು ಹೇಳ್ತೀವಿ ಇವತ್ತು ನೀವು ಒಳ್ಳೆಯವ್ರು ಹಂಗಿಲ್ಲ ಹಾಕಾಗಿದೆ, ಬಂದು ನೋಡಿದ್ರೆ ನಾವು ಇಂಥವ್ರು ಒಳ್ಳೆಯವ್ರು ಮಾಡವ್ರೆ ಅಂತ ಹೇಳ್ತೀವಿ. ಅವರು ಫಸ್ಟ್ ಟೈಮ್ ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ಈ ವಿಚಾರವಾಗಿ ಏನಾದರೂ ಹೇಳೋದಾದ್ರೆ? ಏನು ನೋಡೋಣ, ಬಂದು ಯಾರು ಅನುಕೂಲ ನಮಗೆ ಹೇಳ್ತಾರೋ ಅವ್ರಿಗೆ. ಪ್ರಧಾನಮಂತ್ರಿ ಯಾರಾದರೂ ಒಳ್ಳೇದಂತ ಅನ್ಸುತ್ತೆ ನಿಮಗೆ? ಅದಾದ್ರೆ ನಮಗೆ ಯಾವ್ದು ಒಳ್ಳೇದು ಮಾಡಿದ್ರೆ ನಮ್ಗೆ ಅನುಕೂಲ ಯಾರು ಮಾಡಿದ್ರೆ ಅವ್ರು ಒಳ್ಳೆಯದು ಅಂತೀವಿ. ಯಾರು ಮಾಡಿದ್ದಾರೆ ಇವಾಗ ಆಲ್ರೆಡಿ? ಈಗ ಯಾರು ನಮಗಿಲ್ಲಿ ಕಂಡು ಬರಲಿಲ್ಲ. ರಾಹುಲ್ ಗಾಂಧಿ ಅವರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವತ್ತು ಅವಳು ಅಯ್ಯಮ್ಮ ತಾಯಿ ಬಂದಾಗೆ ಮೋರಿ ಎಲ್ಲ ಮಾಡವ್ರೆ. ರಾಹುಲ್ ಗಾಂಧಿ ಅವರ ಬಗ್ಗೆ ಹಿಂದೆ ಅವ್ರ ತಾಯಿರು ಬಂದು ಒಂದ್ಸತಿ ರೂಟ್ ಬಂದಾಗ ಇಲ್ಲಿ ತೋರಿಸ್ತು, ಹಿಂಗೆ ಮೋರಿ ತೋರಿಸ್ತು ಸೋನಿಯಾ ಗಾಂಧಿ. ಸುಮಾರು ಒಂದು 20 ವರ್ಷ ಬಂದಿದ್ರು. ಬಂದಿದ್ದಾಗ ಬಂದು ಎಲ್ಲ ಮೋರಿ ತೋರಿಸ್ತಾ ಅವಾಗ ಏಕ ಉದ್ದಕ್ಕೂ ಮೋರಿ ಮಾಡೋರು, ಆರ್ಡ್ರ್ ಕೊಟ್ಟಿರು, ಮಾಡಿಕೊಟ್ಟಿರು. ಅವ್ರು ಬಂದು ಹೇಳಿದ್ಮೇಲೆ ಈಗ ಫುಲ್ ನಮ್ಮದು ರೋಡಿ ಮೋರಿ ಎಲ್ಲ ಕ್ಲೀನಾಗಿ ಮಾಡಿಕೊಟ್ರು. ಮಾಡಿಲ್ಲ ಅಂತ ಹೇಳೋದು ಅನುಕೂಲ ಮಾಡಿಕೊಟ್ರು. ಏನು ಹೇಳ್ತೀರಾ? BJP JDS ನಮ್ಗೆ ಯಾವತ್ತೂ ಅವ್ರು ನೋಡಲ್ಲ, ಯಾವತ್ತೋ ಒಂದು ಎಲೆಕ್ಷನ್ ಬಂದು ನೋಡ್ತಾರೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.